ತುಮಕೂರು ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ವಿಚಾರವಾಗಿ ಇಂದು ತುಮಕೂರು ಬಂದ್. ತುಮಕೂರು ಎಕ್ಸ್‌ಪ್ರೆಸ್ ಕೆನಾಲ್ ಬಂದ್ ಯಶಸ್ವಿಯಾಗಿ ನಡೆದಿದ್ದು ಸಂಘಟನೆ ಪರವಾಗಿ ಹಾಗೂ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಶಾಸಕರು ಹಾಗೂ ಮಾಜಿ ಶಾಸಕರುಗಳು ಬೆಂಬಲ ನೀಡಿದರು. ನಮ್ಮ ತುಮಕೂರಿಗೆ ನೀರಿಲ್ಲ, ನಾವು ಬೇರೆ ಜಿಲ್ಲೆಗೆ ನೀರನ್ನು ಕೊಡುವುದಿಲ್ಲ, ನಾವು ಪ್ರಾಣ ಬಿಟ್ಟೆವು ನೀರು ಕೊಡೆವು ಎಂಬ ಘೋಷಣೆ ಮುಖಾಂತರ ತುಮಕೂರು ಟೌನ್ ಹಾಲ್ನಿಂದ ಎಂಜಿ ರೋಡ್ ಮುಖಾಂತರವಾಗಿ ಡಿಸಿ ಕಚೇರಿ ಮುಂಭಾಗಕ್ಕೆ ತಲುಪಿ ಘೋಷಣೆ ಮುಖಾಂತರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಸೊಗಡು ಶಿವಣ್ಣ ಸಂಘಟನೆ ಪರವಾಗಿ ಒಂದು ಬಾರಿ ಮನವಿ ಪತ್ರ ಸಲ್ಲಿಸಿದರು ಹಾಗೂ ಜ್ಯೋತಿ ಗಣೇಶ್ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಇಕ್ಬಾಲ್ ಅಹ್ಮದ್ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಪರವಾಗಿ ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ನಮ್ಮೊಂದಿಗೆ ಮಾತನಾಡಿದ ವಿಜಯ ಕರ್ನಾಟಕ ಸೇನೆಯ ಅಧ್ಯಕ್ಷರಾದ ಪುನೀತ್, ನಮ್ಮ ಜಿಲ್ಲೆಯಿಂದ ಒಂದೇ ಒಂದು ಹನಿ ನೀರನ್ನು ಸಮೇತ ಕೊಡುವುದಿಲ್ಲ ಘೋಷಣೆ ಕೂಗಿದರು ಹಾಗೂ ಹಲವಾರು ಸಂಘಟನೆಗಳು ಹಾಗೂ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು, ಮಾಜಿ ಶಾಸಕರು, ಹಾಲಿ ಶಾಸಕರು ಭಾಗಿಯಾಗಿದ್ದರು. ಎಲ್ಲರಿಗೂ ನಮಸ್ಕಾರ. ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ತುಮಕೂರು ಜಿಲ್ಲಾಧ್ಯಕ್ಷ ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದ ಡಿಸಿ ಕಚೇರಿಗೆ ಅತಿಯಾಗಿದ್ದಾರೆ. ಬಂದು ತುಮಕೂರು ಜಿಲ್ಲಾ ಬಂದು ಸಂಪೂರ್ಣ ಯಶಸ್ವಿಯಾಗಿ ಅದೇ ಅಂಗಡಿಗಳು ಪೂರ್ತಿ ಮುಚ್ಚಿದೆ. ಸಂಜೆ 6 ಗಂಟೆವರೆಗೂ ಇದೇ ರೀತಿ ಬಂದು ಅದೇ ಕಾರಣಕ್ಕೆ ಯಾವುದೇ ಚಾನಲ್ದಿಂದ ಯಾವ್ದಾರ ಕಾಂಗ್ರೆಸ್ ಚಾನಲ್ಗಳು ನಮ್ಮ ತುಮಕೂರು ಡಿಸ್ಟಿಕ್ಕಿಗೆ ಮಾರ್ಗೆ ಕುಡಿಗಳಿಂದ ತಗೊಂಡೋಗಿ ನಾವೇನು ಹೊಸ ಚಾನಲ್ ಅಂತೂ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇವತ್ತು ನಾವು ಏನೇ ಚಾನಲ್ ಮಾಡಬೇಕಾದ್ರೆ ತುಮಕೂರು ಡಿಸ್ಟಿಕ್ಕಿಂದ ಏನೇ ಮಾಡಬೇಕು ಪ್ರತಿಭಟನೆ ಮಾಡಿ ನಾವು ಚಾನಲನ್ನು ನಿಲ್ಲಿಸ್ತೀವಿ. ಯಾವುದೇ ಕಾರಣಕ್ಕೂ ನೀರನ್ನು ಹೊಸ ಚಾನಲಿಂದ ಮಾಡೋಕ್ಕೆ ಅದರಿಂದ ನೀವು ಏನೇ ಮಾಡಬೇಕಾದ್ರೂ ಕುಡಿಗಳಿಂದ ನೀರು ತಗೊಂಡೋದ್ರಿ ಬೇಡ ಅಂತ ಏನು ಹೇಳೋದಿಲ್ಲ. ಇದ್ರ ಮೇಲೆ ನೀವು ಏನಾದರೂ ತುಮಕೂರು ಡಿಸ್ಟಿಕ್ ಏನೋ ಮಾಡಬೇಕು ಬಂದರೆ ಪಕ್ಷದಿಂದ ನೀವೇನು ಅಧಿಕಾರಿಗಳು AC ಕಾಲ ಕೂತ್ಕೊಂಡು ಓಡಾಡಿ ನೀವು ನ್ಯಾಯ ಮಾಡೋಕ್ಕೆ ಗೊತ್ತಿರಲ್ಲ, ಅದೆಲ್ಲ ಸುಳ್ಳು. ಇಲ್ಲಿ ರೈತರುಗಳು ಹೆಸರುಗದ್ದೆಲ್ಲ ಓಡಾಡಿ ಕೆಲಸ ಮಾಡುವಂಥ ಅನ್ನ ಕೊಡೋ ರೈತರು. ಅದರಿಂದ ಈ ತುಮಕೂರು ಡಿಸ್ಟಿಕ್ಕಿಗೆ ಬೇಕು ನೀರು. ಅದರಿಂದ ನೀವು ಯಾವುದೇ ಕಾರಣಕ್ಕೂ ಚಾನಲ್ ಕೆಲಸ ಮಾಡೋಕ್ಕೆ ಬಿಡಬೇಕು.